ತುಂಬ ಅಂದರೆ ತುಂಬ ನೋವಿನ ವಿಷಯ. ಅವನ ದಿಲೀಪ್ ರಾಜ್ ಪ್ರಾರಂಭದ ದಿವಸಗಳಿಂದ ನಾನು ಅವನ ಜೊತೆ ಕೆಲಸ ಮಾಡಿದ್ದೀನಿ. ನಮ್ಮ ಒಡನಾಟ ಇತ್ತು ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ರೇಖೆಗಳು ಅಂತ ಒಂದು ಸೀರಿಯಲ್ಲು, ಆ ಸೀರಿಯಲಲ್ಲೂ ನನ್ನ ಮಗನ ಪಾತ್ರ, ಅದಾದ ನಂತರ ಮತ್ತೊಂದು ಸೀರಿಯಲಲ್ಲೂ ನನ್ನ ಮಗನ ಪಾತ್ರ ಮಾಡಿದ್ದ. ಆವಾಗಲೇ ಶೂಟಿಂಗಲ್ಲಿ ದಿಲೀಪ್ ರಾಜ್ ಇನ್ನೂ ಏನು ಬೆಳೆದಿಲ್ಲ, ಒಬ್ಬ ನಟನಾಗಿ ಬಂದಿದ್ದಾನೆ ಅನ್ನೋ ಸಂದರ್ಭದಲ್ಲೇ ಅವನ ಕನಸುಗಳು, ಅವನ ಮುಂದೆ ನಾನು ಏನು ಮಾಡಬೇಕು ಅಂತ ಅವನು ಹೇಳ್ತಿದ್ನಲ್ಲ, ಅದನ್ನು ಕೇಳಿದಾಗ ಮನಸ್ಸಿಗೆ ತುಂಬ ಸಂತೋಷ ಆಗೋದು. ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾನೆ, ಎಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಾನೆ ದಿಲೀಪ್ ಅಂತ. ಬಟ್ ಆಶ್ಚರ್ಯ ಏನಂದರೆ, ಅವನು ಸುಮ್ಮನೆ ಕೂತವನಲ್ಲ ಕನಸುಗಳನ್ನ ಇಟ್ಕೊಂಡು. ಆ ಪ್ರಯತ್ನ ಪರಿಶ್ರಮದಿಂದ ಅವನು ಏನು ಕನಸು ಕಂಡಿದ್ದ ಅಷ್ಟನ್ನು ಅವನು ಸಾಧನೆ ಮುಖಾಂತರ ಅದನ್ನು ಈಡೇರಿಸ್ಕೊಂಡು ಇವತ್ತು ನಮ್ಮ ಇಂಡಸ್ಟ್ರಿನಲ್ಲೊಬ್ಬ ಸಿನಿಮಾ ಕ್ಷೇತ್ರದಲ್ಲೂ ಒಬ್ಬ ಒಳ್ಳೆ ನಟನಾಗಿ ಗುರುತಿಸ್ಕೊಂಡು, ಟಿ ವಿ ಮಾಧ್ಯಮದಲ್ಲಂತೂ ಒಂದು ಶ್ರೇಷ್ಠವಾದ ನಟ, ನಿರ್ಮಾಪಕನಾಗಿ ಎಷ್ಟು ಸಕ್ಸಸ್ಫುಲ್ ಧಾರಾವಾಹಿಗಳನ್ನು ಅವನು ಕಿರುತೆರೆ ಕ್ಷೇತ್ರಕ್ಕೆ ಕೊಟ್ಟಿದ್ದಾನೆ ಅಂದರೆ ನಿಜಕ್ಕೂ ಅವನ ಸಾಧನೆ ಅತ್ಯಮೋಘ. ಅಂಥ ಒಬ್ಬ ಒಳ್ಳೆಯ ಸರಳ ವ್ಯಕ್ತಿ, ಸ್ನೇಹಜೀವಿ, ಪ್ರತಿಭಾವಂತ ಅವನು ಇನ್ನೂ ಒಂದಷ್ಟು ವರ್ಷಗಳ ಕಾಲ ಇಷ್ಟು ಸಾಧನೆ ಮಾಡಿ ಈಗ ಸೆಟ್ಲ್ ಆಗಿದ್ದೀನಿ ಅಂತ ಏನು ಅವನು ಜನಗಳ ಮುಂದೆ ಅವನು ತೋರಿಸ್ಕೊಂಡಿದ್ದ, ಈಗ ಇನ್ನು ಮುಂದೆ ಅವನು ಅವನ ಪರ್ಸ್ನಲ್ ಲೈಫ್ ಎಂಜಾಯ್ ಮಾಡುವಂಥ ಸಮಯ ಇದು. ಎಷ್ಟೋ ವರ್ಷಗಳ ಕಾಲ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರಬೇಕಿತ್ತು, ಸಂತೋಷವಾಗಿರಬೇಕಿತ್ತು. ಜೊತೆಗೆ ಸಿನಿಮಾ ಕ್ಷೇತ್ರಕ್ಕೆ, ಟಿ ವಿ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆನ, ಇನ್ನಷ್ಟು ಸಿನಿಮಾ ಮಾಡಬೇಕು ಅಂತ ತುಂಬ ಅವನಿಗೆ ಆಸೆ ಇತ್ತು. ಯಾವಾಗಲೂ ಹೇಳೋನು, ಸರ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಸಿನಿಮಾ ಒಂದೇನು, ಅವನು ಮನಸ್ಸು ಮಾಡಿದರೆ ಒಂದರ ಮೇಲೆ ಒಂದು ಸಿನಿಮಾ ಮಾಡೋ ಶಕ್ತಿ ದೇವರು ಅವನಿಗೆ ಕೊಟ್ಟಿದ್ದ. ಸೊ ಅದನ್ನು ಮಾಡಿಕೊಂಡು ಸಿನಿಮಾ ಕ್ಷೇತ್ರಕ್ಕೆ, ಟಿ ವಿ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ಕೊಡ್ತಾನೆ ದಿಲೀಪ್ ಅಂತ ಅಂದ್ಕೊಂಡಿದ್ರೆ, ಅವನು ವ್ಯವಹಾರವನ್ನು ಮುಗಿಸ್ಕೊಂಡು ಇಷ್ಟು ಬೇಗ ಹೋಗ್ತಾನೆ ಅಂತ ಕನಸು ಮನಸ್ಸಲ್ಲೂ ಯಾರೂ ಅಂದ್ಕೊಂಡಿರಲಿಲ್ಲ. ಈ ದುಃಖ ಒಂಥರ ಹಠಾತ್ ಆಗಿರುವಂಥ ಒಂದು ದಾರುಣ ಘಟನೆ ಇದು. ಈ ದುಃಖನ ತಡ್ಕೊಳ್ಳೋದು ಭಾಳ, ನಮಗೆ ಇಷ್ಟು ಕಷ್ಟ ಆಗ್ತಿದೆ ಅಂದರೆ ಇನ್ನು ಹೆಂಡತಿ ಮಕ್ಕಳು ಅವರ ಒಂದು ರೋದನ ಹೇಗಿರಬೇಕು. ತುಂಬ ಬೇಜಾರಾಗ್ತಿದೆ ಮನಸ್ಸಿಗೆ. ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಅಷ್ಟೇ ಅನ್ನೋ ಮಾತು ಹೇಳಿ, ವಿಧಿ ಇದು ಏನು ವಿಧಿ ಆಟ, ಇದು ಹೀಗೆಲ್ಲ ಆಗಬೇಕಾ, ಇದು ನೋಡೋದು ಎಷ್ಟು ಕಷ್ಟ, ಸಹಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಮಾತ್ರ ನಿಜಕ್ಕೂ ದುಃಖ ಆಗುತ್ತೆ. ಅವನ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಈ ನೋವನ್ನು ತಡ್ಕೊಳ್ಳೋ ಶಕ್ತಿ ಅವ್ರ ಕುಟುಂಬದವ್ರು ಕೊಡಲಿ. ಅವರ ಶ್ರೀಮತಿಯವ್ರು ನೋಡಿದ್ರೆ ಮನಸ್ಸಿಗೆ ಭಾಳ ಬೇಜಾರಾಗ್ತಿದೆ. ಅವ್ರ ನೋವು ಒಂಥರ ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅವರು ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ ಅನ್ಸುತ್ತೆ. ಅವರು ಯಾವಾಗಲೂ ಜೊತೆ ಇರೋರು, ಶೂಟಿಂಗಲ್ಲೂ ಜೊತೆಯಾಗಿರೋರು. ಇಷ್ಟು ಬೇಗ ಹೀಗಾಗತ್ತೆ ಹಠಾತ್ತಾಗಿ ಅಂತ ಯಾರೂ ಎಣಿಸಿರಲಿಲ್ಲ. ಅವನು ಇದ್ದಿದ್ರೆ ಎಷ್ಟು ಕೊಡುಗೆ ಕೊಡ್ತಿದ್ನೋ ಊಹಿಸೋಕ್ಕೂ ಅಸಾಧ್ಯ. ಈಗ ಚಿರಶಾಂತಿ ನಿದ್ರೆ ಮಾಡ್ತಾ ಇದ್ದಾನೆ. ಭಗವಂತನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ ಅಷ್ಟೇ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.